It says about Noah in Hebrews in chapter 11. ಹಿಬ್ರಿಯ 11ರಲ್ಲಿ ನೋಹನ ಬಗ್ಗೆ ಹೇಳುತ್ತೆ. Hebrews chapter 11 ಹಿಬ್ರಿಯ 11 and verse 7. 7ನೇ ವಚನ. That God gave Noah a warning about things that were going to happen in the future. ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಬೇಕೆಂದು ದೇವರು ಒಂದು ಸಂದೇಶವನ್ನು ಕೊಟ್ಟರು ಅಂತ ನೋಡ್ತೀವಿ. He told him about what is going to happen in the future. ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ದೇವರು That the world was going to be destroyed. ಈ ಲೋಕ ನಾಶವಾಗುತ್ತೆ ಅಂತ. And Noah believed it. ನೋವನ್ನು ನಂಬಿದನು. And the Lord told Noah that you have to build an ark. That's the only thing that will remain after the world is destroyed. ಕರ್ತನು ನೋವನಿಗೆ ಹೇಳಿದನು, ನೀನು ಒಂದು ನಾವೆಯನ್ನ ಕಟ್ಟಬೇಕು, ಅದು ಒಂದೇ ಉಳ್ಕೊಳ್ಳೋದು, ಬೇರೆ ಎಲ್ಲ ನಾಶ ಆಗುತ್ತೆ. Now once Noah realized that, ಅದು ನೋವನ್ನು ಅರ್ಥ ಮಾಡಿಕೊಂಡಾಗ, that everything in the world is going to be destroyed except this ark. ನೋವನಿಗೆ ಗೊತ್ತಾಯ್ತು, ಈ ಒಂದು ನಾವೇ ಬಿಟ್ಟು ಬೇರೆ ಎಲ್ಲ ನಾಶ ಆಗುತ್ತೆ ಈ ಲೋಕದಲ್ಲಿ ಅಂತ. You know what he did? ಆತ ಏನು ಮಾಡಿದನು He ಗೊತ್ತಾ? spent all his time building the ark. ತನ್ನ ಸಮಯವನ್ನೆಲ್ಲ ಈ ನಾವೇನ ಕಟ್ಟೋದ್ರಲ್ಲಿ ತೊಡಗಿಸ್ಕೊಂಡು. Not really all his time. He had to work as a farmer and support his family also. ಈ ನಾವೇ ಮಾತ್ರ ಕಟ್ಟೋದಲ್ಲ, ಬೇರೆ ಅವನ ಕುಟುಂಬ ಸಹಾಯ ಕೂಡ ಮಾಡಬೇಕಾಗಿತ್ತು. He was not a full-time worker supported by anybody because there was nobody to support him. ಬೇರೆಯವರು ಸಹಾಯ ಮಾಡಿ ಅವನು ಪೂರ್ಣಕಾಲಿಕ ಸೇವಕನಾಗಿರ್ಲಿಲ್ಲ ಕೂಡ. He supported himself. ಆತನು ತನ್ನನ್ನೇ ತಾನು ಸೇವೆ ಮಾಡಿಕೊಂಡು. Worked as a farmer and grew crops and sold them and earned money and took care of his family. ರೈತನಾಗಿ ಬೆಳೆ ಬೆಳೆದು ಅದರಿಂದ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ನೋಡಿಕೊಂಡು. And he took as much time as possible the rest of the day to build the ark. ದಿವಸದಲ್ಲಿ ಹೆಚ್ಚಿನ ಸಮಯವನ್ನ ಈ ನಾವೇನ ಕಟ್ಟಲಿಕ್ಕೆ ಕೂಡ ಸಮಯ ಕಳೆದನು. And when his children, his 3 sons, saw that their father was so wholehearted, they also got converted. ಆ ಮಕ್ಕಳು 3 ಜನ ಗಂಡು ಮಕ್ಕಳು ಈ ತನ್ನ ತಂದೆಯ ಮಾಡುವಂತ ಕೆಲಸಗಳನ್ನು ನೋಡಿ ಅವರಿಗೆ ಪ್ರೋತ್ಸಾಹ ಆಗಿ ಆತನಿಗೆ ಸಹಾಯ ಮಾಡಿದರು. They were converted to the same faith. The world is going to be destroyed. ಅವರಿಗೆ ಕೂಡ ಆ ಒಂದು ಮಾನಸಾಂತರ ಬಂತು, ಈ ಲೋಕ ನಾಶವಾಗುತ್ತೆ ಅಂತ. And their wives also came to the same faith. ಅವರ ಹೆಂಡತಿಯರು ಕೂಡ ಅದೇ ನಂಬಿಕೆಗೆ ಬಂದರು. So there were 8 of them, Noah and his wife, his 3 sons and the 3 wives. ಅಲ್ಲಿ ನೋಡ್ತೀವಿ ನಾವು ನೋಹ ಮತ್ತು ಆತನ ಹೆಂಡತಿ, 3 ಜನ ಗಂಡು ಮಕ್ಕಳು, ಅವರ ಹೆಂಡತಿಯರು. It was a much smaller church than all of you. ನಿಮಗೆ ಇಲ್ಲಿ ಇಂದು ಇರೋ ಸಭೆಗಿಂತ ಅದು ಬಹಳ ಚಿಕ್ಕ ಸಭೆಯಾಗಿದೆ. But they did a fantastic work for God in their generation. ಆದರೆ ದೇವರಿಗೆ ಅವರ ಒಂದು ಜನಾಂಗದಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿದರು. One family, ಒಂದೇ ಕುಟುಂಬ was the means of salvation for the whole world. ಒಂದು ಲೋಕಕ್ಕೆ ಒಂದು ರಕ್ಷಣೆಯನ್ನ ತಂದುಕೊಟ್ರು. You know, all of us sitting here, all of us are descendants of Noah. ನಮಗೆ ಗೊತ್ತಿದೆಯಾ, ನಾವು ಇಲ್ಲಿ ಕುಳಿತವರೆಲ್ಲ ಆತನ ಸಂತತಿಯಿಂದ ಹುಟ್ಟಿದವರು. Every human being is a descendant of Noah today. ಎಲ್ಲ ಲೋಕದಲ್ಲಿರೋ ಜನಗಳೆಲ್ಲ ನೋಹನ ಸಂತತಿಯಿಂದ ಹುಟ್ಟಿದವರು. All the other descendants of Adam have been destroyed. ಎಲ್ಲ ಆದಾಮನ ಬೇರೆ ಸಂತತಿ ಎಲ್ಲ ನಾಶವಾಗಿ ಹೋಯ್ತು. It's only Noah's descendants in the world today. ಇವತ್ತು ಇರುವಂತ ಜನಾಂಗ ಯಾರಂದ್ರೆ ನೋಹನ ಸಂತತಿಯವರು. And ಮತ್ತು that was just one family. ಅದು ಒಂದೇ ಒಂದು ಕುಟುಂಬವಾಗಿತ್ತು. 8 people. 8 ಜನ ಮಾತ್ರ. So you see how one family of 8 people could influence the whole world. ನಾವು ನೋಡ್ತೇವೆ ಇಲ್ಲಿ ಒಂದು 8 ಜನರ ಒಂದು ಕುಟುಂಬ ಇಡೀ ಲೋಕವನ್ನೇ ಹೇಗೆ ಪ್ರಚೋದಿಸುತ್ತೆ ಅಂತ. How is that? ಹೇಗೆ ಅದು? It says here that Noah in reverence prepared an ark, and by doing that he condemned the world. ಇಲ್ಲಿ ನೋಡ್ತೇವೆ ನಾವು, ಅದರಿಂದ ಆತನು ಲೋಕದವರನ್ನು ದಂಡನೆಗೆ ಪಾತ್ರ ಎಂದು ನಿರ್ಣಯಿಸಿ ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಅಂತ. So we read here that he built an ark, and that act of building the ark condemned the world. ಇಲ್ಲಿ ನೋಡ್ತೇವೆ ಅವನು ನಾವೆಯನ್ನ ಕಟ್ಟೋದ್ರ ಮುಖಾಂತರ ಈ ಲೋಕವನ್ನ ಒಂದು ಖಂಡಿಸಿದನು ಅಂತ. So how did Noah condemn the world of his time? ಹೇಗೆ ನೋವ ತನ್ನ ಜೀವನದಲ್ಲಿ ಈ ಲೋಕವನ್ನು ಖಂಡಿಸಿದನು? What does he mean? What does it mean to condemn the world? ಈ ಲೋಕವನ್ನ ಖಂಡಿಸೋದು ಅಂದ್ರೆ ಅರ್ಥ ಏನು? To say, I don't care for this world. ನಾವು ಹೇಳೋದು, ಈ ಲೋಕಕ್ಕೆ ನಾನು ಯಾವುದು ಬೆಲೆ ಕೊಡೋದಿಲ್ಲ ಅಂತ. have its value system. ಅದರ ಒಂದು ಮೌಲ್ಯಗಳಿಗೆ ನಾನು ಬೆಲೆ ಕೊಡೋದಿಲ್ಲ. Not care. I don't bother about its opinion. I don't want its wealth or comfort.
ಅದು ಏನು ಹೇಳುತ್ತೋ ಅದನ್ನು ಕೇಳಲ್ಲ, ಅದ್ರದ್ದು ಅನುಕೂಲಗಳು ನನಗೆ ಬೇಕಾಗಿಲ್ಲ ಅಂತ ಹೇಳೋದು. How did Noah do that? ಹೇಗೆ ನೋವ ಮಾಡಿದನು ಅದನ್ನು? Not just by preaching it with words. ಬಾಯಿನಲ್ಲಿ ಪ್ರಸಂಗ ಮಾಡೋದ್ರಿಂದ ಮಾತ್ರ There are a lot of people preaching with words today that, no, we don't care for the world. ಇವತ್ತು ಬಹಳಷ್ಟು ಜನ ಹೀಗೆ ಬೋಧನೆ ಮಾಡ್ತಾರೆ, ನಾವು ಲೋಕಕ್ಕೆ ಬೆಲೆ ಕೊಡೋದಿಲ್ಲ ಅಂತ. But how did Noah do it? ಹೇಗೆ ನೋವನ್ನು ಮಾಡಿದನು ಅದನ್ನು? He did it by his life. ಆತನು ತನ್ನ ಜೀವಿತದ ಮುಖಾಂತರ ಇದನ್ನು ತೋರಿಸಿದನು. Morning till night for 120 years he spent his life building the ark. ಬೆಳಗ್ಗೆಯಿಂದ ಸಂಜೆವರೆಗೆ 120 ವರ್ಷಗಳ ಕಾಲ ಈ ನಾವೆಯನ್ನು ಕಟ್ಟೋದ್ರಲ್ಲಿ ತೊಡಗಿಸಿಕೊಂಡು. But it took a long time to build the ark. ಇದು ಬಹಳ ಸಮಯ ತಗೊಳ್ತು ಕಟ್ಟಲಿಕ್ಕೆ. Because there were hardly anybody else interested in helping Noah. ನೋಹನಿಗೆ ಸಹಾಯ ಮಾಡಲಿಕ್ಕೆ ಯಾರಿಗೂ ಅಲ್ಲಿ ಸಂತೋಷವಾಗಿ ಸಹಾಯ ಮಾಡಲಿಕ್ಕೆ ಇರಲಿಲ್ಲ ಯಾರು. I don't know if he got any help from anybody else. ನನಗೆ ಗೊತ್ತಿಲ್ಲ ಬೇರೆ ಯಾರಾದರೂ ಸಹಾಯ ಮಾಡಿದ್ರಾ ಅಂತ. Maybe just his family members. ಆತನ ಕುಟುಂಬದವರು ಮಾತ್ರ ಸಹಾಯ ಮಾಡಿರಬಹುದು. Even the sisters there. ಆ ಸಹೋದರಿಯರಿದ್ರಲ್ಲ, ಅವರು They also helped in building the ark. ಅವರು ಕೂಡ ಈ ನಾವೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ರು. Brothers and sisters. ಸಹೋದರರು ಸಹೋದರಿಯರು. There were 4 men and 4 women. They built the ark. 4 ಗಂಡಸರು 4 ಹೆಂಗಸರು ಇವರು ಸೇರಿ ಆ ನಾವೆಯನ್ನು ಕಟ್ಟಿದ್ರು. And where did they get the money from? ಹಣ ಎಲ್ಲಿಂದ ಬಂತು ಅವರಿಗೆ? To buy all this wood and all the things necessary. ಈ ಮರ ಮತ್ತು ಬೇಕಾದ ವಸ್ತುಗಳು ಪಡಿಲಿಕ್ಕೆ ಕೊಂಡುಕೊಳ್ಳಲಿಕ್ಕೆ. Maybe Noah sold some of his land or worked a little harder and earned some money. ನೋವ ತನ್ನ ಇದ್ದ ಜಾಗವನ್ನ ಮಾರಿ ಅವರ ಹಣವನ್ನ ಪಡ್ಕೊಂಡಿರಬಹುದು. So there we have, that is how he condemned the world. ಹಾಗೆ ಆತನು ಲೋಕವನ್ನ ಖಂಡಿಸಿದನು. Now in the world people would like to save up as much as possible for themselves. ಈ ಲೋಕದಲ್ಲಿ ನಾವು ನೋಡ್ತೇವೆ ಹಣವನ್ನು ಜನರು ಶೇಖರಿಸಿ ಇಡ್ತಾರೆ ಹೆಚ್ಚೆಚ್ಚು ತಮಗೋಸ್ಕರ. Now that's wise to save some money for the future for our needs. ಅದು ಒಳ್ಳೆಯದು, ಜ್ಞಾನನೇ ಅದು. ಹೆಚ್ಚು ಹಣವನ್ನು ಶೇಖರಿಸಿಟ್ಕೊಳ್ಳೋದು ನಮ್ಮ ಭವಿಷ್ಯಕ್ಕಾಗಿ. But Noah, we see something more. ನೋವನ ಬಗ್ಗೆ ನಾವು ಇದಕ್ಕಿಂತ ಹೆಚ್ಚಿನದನ್ನು ನೋಡ್ತೇವೆ. He spent his money also to build the ark. ಆತನು ಈ ನಾವೆಯನ್ನ ಕಟ್ಟಲಿಕ್ಕೆ ಕೂಡ ಆತನ ತನ್ನ ಹಣವನ್ನು ವ್ಯಯ ಮಾಡಿದ. And in the eyes of the world that was an absolutely foolish thing. ಈ ಲೋಕದ ದೃಷ್ಟಿಯಲ್ಲಿ ನೋಡಿದ್ರೆ ಇದು ಮೂರ್ಖತನವಾಗಿತ್ತು. What a foolish thing, spending money on this. ಎಂತ ಮೂರ್ಖತನ, ಇದ್ರ ಮೇಲೆ ಹಣ ವ್ಯಯ ಮಾಡ್ತಾ ಇದ್ರಲ್ಲ. But when the flood came, ಆದ್ರೆ ಈ ನೆರೆ ಬಂದಾಗ and destroyed all the buildings and everything else in the world, ಎಲ್ಲ ಕಟ್ಟಡ ಲೋಕದಲ್ಲಿ ಇರುವಂತದನ್ನೆಲ್ಲ ನಾಶ ಮಾಡಿದಾಗ, then we see that all the people who spent their money on buildings, they were the fools. ಆವಾಗ ನೋಡ್ತೀವಿ ಯಾರು ತಮ್ಮ ಕಟ್ಟಡಗಳನ್ನ ಕಟ್ಟಲಿಕ್ಕೆ ವ್ಯಯ ಮಾಡಿದ್ರು ಹಣನ, ಅವರು ಮೂರ್ಖರಾದರು. Noah was the wise man who spent his money building the ark. ಅಲ್ಲಿ ನೋಹನು ಜ್ಞಾನಿಯಾದನು, ತನ್ನ ಹಣವನ್ನು ನಾವೆಯನ್ನ ಕಟ್ಟಲಿಕ್ಕೆ ಬಳಸಿದ್ದು. Now the Bible says, ಈ ದೇವರ ವಾಕ್ಯ ಹೇಳುತ್ತೆ, Jesus said this, ಯೇಸು ಹೇಳಿದರು ಇಲ್ಲಿ, that the last days will be like the days of Noah. ಕಡೆಯ ದಿನಗಳು ನೋಹನ ದಿನಗಳ ತರ ಇರುತ್ತೆ ಅಂತ ಇಲ್ಲಿ ಹೇಳಿದರು. He said in Matthew 24, ಮತ್ತಾಯ 24ರಲ್ಲಿ ನೋಡ್ತೀವಿ ನಾವು, and verse 37, 37ನೇ ವಚನದಲ್ಲಿ, the coming of the Son of Man will be like the days of Noah. ನೋಹನ ದಿನಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನು ಪ್ರತ್ಯಕ್ಷವಾದಾಗೂ ಇರುವುದು ಅಂತ ಹೇಳಿ. So we are living in those days. ನಾವು ಆ ದಿನಗಳಲ್ಲಿ ಬಾಳ್ತಾ ಇದ್ದೀವಿ. These days are going to be like the days of Noah. ಈ ದಿವಸಗಳು ಕೂಡ ನೋಹನ ದಿವಸಗಳ ತರನೇ ಇರುತ್ತೆ. There was a lot of wickedness those days. ಅವತ್ತು ತುಂಬಾ ದುಷ್ಟತನ ಇತ್ತು. A lot of hatred and violence and people fighting with each other. ದ್ವೇಷ, ಕ್ರೂರತ್ವ, ಜನಗಳು ಹೋರಾಡೋದು ಅದೆಲ್ಲ ಇತ್ತು. Just like today. ಈ ದಿನ ಇದ್ದ ತರನೇ ಇತ್ತು. And a lot of sexual evil. ಹೆಚ್ಚು ಮೋಹದ ಪಾಪಗಳು ನಡೀತಾ ಇತ್ತು. And we are living in those days today also. ಅಂತ ದಿವಸಗಳಲ್ಲೇ ನಾವು ಇವತ್ತು ಜೀವಿಸ್ತಾ ಇದ್ವಿ. But there was also a man called Noah those days. ಆದರೆ ಆ ದಿವಸದಲ್ಲಿ ನೋಹನಂತ ಒಬ್ಬ ಮನುಷ್ಯ ಇದ್ದನು. And Jesus meant that there will be people like Noah in the last days too. ಇಲ್ಲಿ ಯೇಸು ಹೇಳಿದ್ದೇನೆಂದ್ರೆ ಕಡೆ ದಿನಗಳಲ್ಲೂ ಕೂಡ ನೋಹನಂತ ಜನಗಳು ಇರ್ತಾರೆ ಅಂತ. Who bring up their children and their in the ways of God. ಯಾರು ತಮ್ಮ ಮಕ್ಕಳನ್ನ ದೇವರ ದಾರಿಯಲ್ಲಿ ಬೆಳೆಸುವಂತವರು. Who get their children married to God-fearing girls, God-fearing partners who walk in the ways of God. ಯಾರು ಅವತ್ತು ಕೂಡ ತಮ್ಮ ಮಕ್ಕಳು ದೇವರಿಗೆ ಭಯಪಡುವಂತವ್ರನ್ನೇ ಮದುವೆ ಆಗ್ಲಿಕ್ಕೆ ಕೂಡ ಸಹಾಯ ಮಾಡುವಂತವರು. And who together with all of them will seek to build the church. ಅವರು ಎಲ್ಲರೂ ಒಟ್ಟು ಕೂಡಿ ಈ ಸಭೆಯನ್ನ ಕಟ್ಟಲಿಕ್ಕೆ ಒಂದಾಗಿರ್ತಾರೆ. Noah is a great example. ಇಲ್ಲಿ ನೋಹನು ಒಳ್ಳೆಯ ಉದಾಹರಣೆಯಾಗಿದೆ. That he did his own work, and along with his own work he concentrated on building the ark. ಆತನು ತನ್ನ ವೈಯಕ್ತಿಕ ಕೆಲಸಗಳನ್ನು ಮಾಡಿ ಈ ನಾವೆಯನ್ನ ಕಟ್ಟಲಿಕ್ಕೂ ಕೂಡ ಸ್ಥಿರನಾಗಿದೆ. You and I have got to be like Noah.
ನೀವು ಕೂಡ ನೋಹನ ತರ ಇರಬೇಕೆಂದು. where we work and support ourselves, but we spend all our time building the church. ನಾವು ಕೆಲಸ ಮಾಡಿ ನಮ್ಮ ವೈಯಕ್ತಿಕ ಸಹಾಯಗಳನ್ನ ಮಾಡ್ಕೊಂತೀವಿ, ಹಾಗೆ ಸಭೆಯನ್ನು ಕೂಡ ಕಟ್ತೀವಿ. Because we know that the church is the only thing that's going to remain when everything else is destroyed. ಯಾಕೆ ಅಂದ್ರೆ ನಮ್ಗೆ ಗೊತ್ತಿದೆ ಸಭೆ ಬಿಟ್ಟು ಬೇರೆ ಎಲ್ಲ ನಾಶ ಆಗುತ್ತೆ ಈ ಲೋಕದಲ್ಲಿ.